ಜನವರಿ 26ರಂದು 72ನೇ ಗಣರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ದೆಹಲಿಯ ರಾಜ್ಪಥ್ ಆವರಣದಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಲಿದೆ. ಮೆರವಣಿಗೆಯಲ್ಲಿ ಗಣಿ ಜಿಲ್ಲೆ ಬಳ್ಳಾರಿಯ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಸ್ತಬ್ಧ ಚಿತ್ರ ಭಾಗಿಯಾಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಅರಸನಾಗಿದ್ದ ಶ್ರೀಕೃಷ್ಣ ದೇವರಾಯನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾದ ಸಾರೋಟಿನಲ್ಲಿ ಉಗ್ರ ನರಸಿಂಹ ಮತ್ತು ಬಳ್ಳಾರಿಯ ಕನಕ ದುರ್ಗಮ್ಮ ಮೂರ್ತಿಯ ಸ್ತಬ್ಧ ಚಿತ್ರಗಳು ಈ ಬಾರಿ ಕೆಂಪು ಕೋಟೆಯಲ್ಲಿ ಗಮನ ಸೆಳೆಯದಿದೆ. ಸ್ಯಾಂಡಲ್ವುಡ್ ಡ್ರಗ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ನಟಿ ರಾಗಿಣಿಗೆ ಜಾಮೀನು ಸಿಕ್ಕಿ 3 ದಿನ ಕಳೆದರೂ ಇನ್ನೂ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ನಿನ್ನೆಯಾದರೂ ಬಿಡುಗಡೆಯಾಗುವ ಆಸೆಯಲ್ಲಿದ್ದ ರಾಗಿಣಿಗೆ ಮತ್ತೆ ನಿರಾಸೆಯಾಗಿದೆ. ಎನ್ಡಿಪಿಎಸ್ ಕೋರ್ಟ್ನಲ್ಲಿ ಜಾಮೀನು ಷರತ್ತುಗಳನ್ನು ರಾಗಿಣಿ ವಕೀಲರು ಪೂರೈಸಬೇಕಾಗಿದೆ. 3 ಲಕ್ಷ ಬಾಂಡ್, 2 ಶ್ಯೂರಿಟಿ ಕೊಡಬೇಕಾಗಿದೆ. ಹೀಗಾಗಿ ಷರತ್ತುಗಳನ್ನು ಪೂರೈಸೋಕೆ ಸಮಯಾವಕಾಶ ಕಡಿಮೆ ಇದ್ದಿದ್ದರಿಂದ ಸೋಮವಾರ ಷರತ್ತು ಪೂರೈಸಿ ಬಿಡುಗಡೆ ಆದೇಶ ಪಡೆಯೋಕೆ ರಾಗಿಣಿ ಪರ ವಕೀಲರು ನಿರ್ಧರಿಸಿದ್ದಾರೆ. ಈ ಹಿನ್ನೆಲೆ ರಾಗಿಣಿ ಸೋಮವಾರದ ತನಕ ಜೈಲಿನಲ್ಲೇ ಇರಬೇಕಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಆಪ್ತೆ ಶಶಿಕಲಾ ಕೊರೋನಾಗಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಇದೀಗ ಕಳೆದ 4 ವರ್ಷಗಳಿಂದ ಶಶಿಕಲಾ ಜೊತೆ ಜೈಲಿನಲ್ಲಿ ಒಂದೇ ಸೆಲ್ನಲ್ಲಿದ್ದ ಇವರ ನಾದಿನಿ ಇಳವರಸಿಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಶಶಿಕಲಾ ಅವರನ್ನು ದಾಖಲಿಸಿರುವ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇಳವರಸಿಯನ್ನ ದಾಖಲು ಮಾಡುವ ಸಾಧ್ಯತೆ ಇದೆ. ಜನವರಿ 27ರಂದು ಶಶಿಕಲಾ ನಟರಾಜನ್ ಬಿಡುಗಡೆಯಾಗಲಿದ್ದು, ಇಳವರಸಿ ಫೆಬ್ರವರಿ 5ರಂದು ಬಿಡುಗಡೆಯಾಗ್ತಾರೆ. ಶಶಿಕಲಾ ಅವರಿಗೆ ಕೊರೋನಾ ಕಾಣಿಸಿಕೊಂಡಿದ್ದರಿಂದ ತಮ್ಮ ತಾಯಿಗೂ ಕೋವಿಡ್ ಟೆಸ್ಟ್ ಮಾಡಿಸುವಂತೆ ಇಳವರಸಿ ಪುತ್ರ ವಿವೇಕ್ ಮತ್ತು ವಕೀಲ ಅಶೋಗನ್ ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ಕೋವಿಡ್ ಟೆಸ್ಟ್ನಲ್ಲಿ ಶಶಿಕಲಾ ನಾದಿನಿ ಇಳವರಸಿಗೂ ಕೊರೋನಾ ದೃಢಪಟ್ಟಿದೆ. ಬೆಂಗಳೂರಿನ ಬೇಗೂರು ರಸ್ತೆಯ ಅಪಾರ್ಟ್ಮೆಂಟ್ ಬಳಿ ಶನಿವಾರ ಬೆಳಗ್ಗೆ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಕಂಡ ಬೇಗೂರಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಭಯಭೀತರಾಗಿದ್ದಾರೆ. ಕೂಡಲೇ ಪೊಲೀಸ್, ಅಗ್ನಿಶಾಮಕ, ತುರ್ತು ಸೇವೆ ಹಾಗೆ ಅರಣ್ಯ ಸಿಬ್ಬಂದಿಯನ್ನ ಸಂಪರ್ಕ ಮಾಡಿ ಚಿರತೆ ಹಿಡಿಯೋಕೆ ಒತ್ತಾಯಿಸಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಚಿರತೆ ಹಿಡಿಯೋಕೆ ಸಿಬ್ಬಂದಿ ಯಶಸ್ವಿಯಾಗಲಿಲ್ಲ. ರಸ್ತೆಯಲ್ಲಿ ಚಿರತೆ ಓಡಾಡ್ತಾ ಇರೋ ದೃಶ್ಯಗಳು ಸ್ಥಳದಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಮಿಳುನಾಡಿನ ನೀಲಗಿರಿಯಲ್ಲಿ 40 ವರ್ಷದ ಆನೆ ಮೇಲೆ ಬೆಂಕಿಯುಂಡೆ ಎಸೆದು ಜನ ಕ್ರೌರ್ಯವನ್ನ ಮೆರೆದಿದ್ದು, ಗಾಯದಿಂದ ಆನೆ ಸಾವಿಗೀಡಾಗಿತ್ತು. ಆನೆ ಸಾವನ್ನಪ್ಪಿದ್ದರಿಂದ ಅರಣ್ಯ ಸಿಬ್ಬಂದಿಯೊಬ್ಬ ಅದರ ಸೊಂಡಿಲು ಹಿಡಿದು ಗಳಗಳನೆ ಕಣ್ಣೀರಿಟ್ಟು ಅಂತಿಮ ನಮನ ಸಲ್ಲಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಗಮನಿಸಬೇಕಾದ ಅಂಶ ಅಂದ್ರೆ ಇಲ್ಲಿ ಆನೆ ಕೊಂದವರು ಮತ್ತು ಅದನ್ನ ಕಂಡು ಕಣ್ಣೀರಿಟ್ಟವರು ಇಬ್ಬರೂ ಮನುಷ್ಯರೇ. ಆದ್ರೆ ವ್ಯತ್ಯಾಸ ಇಷ್ಟೇ, ಕೊಂದವರಲ್ಲಿ ಮಾನವೀಯತೆ ಸತ್ತು ಸ್ವಾರ್ಥ ಮೆರಿತಾ ಇತ್ತು, ಕಣ್ಣೀರಿಟ್ಟವನಲ್ಲಿ ಕರುಣೆ ಉಕ್ತಾ ಇತ್ತು. ತಮಿಳುನಾಡಿನ ಊಟಿಯಲ್ಲಿ ದುಷ್ಕರ್ಮಿಗಳು ಆನೆಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿದ ಘಟನೆ ಬೆನ್ನಲ್ಲೇ ಮತ್ತೊಂದು ಮೂಕ ಪ್ರಾಣಿಯ ಕೊಲೆಯಾಗಿರೋ ಘಟನೆ ಕೇರಳದಲ್ಲಿ ನಡೆದಿದೆ. ಕಾಡಲ್ಲಿ ಓಡಾಡಿಕೊಂಡಿದ್ದ ಚಿರತೆಯನ್ನ ಬಲೆ ಹಾಕಿ ಹಿಡಿದ ಪಾಪಿಗಳು ಅದರ ಮಾಂಸವನ್ನ ತಿಂದು ತೆಗಿದ್ದಾರೆ. ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಇಂಥದ್ದೊಂದು ಕ್ರೂರ ಘಟನೆಯಾಗಿದೆ. ವಿನೋದ್ ಎಂಬ ಹೆಸರಿನ ವ್ಯಕ್ತಿ ಜಮೀನಿನಲ್ಲಿ ಬಲೆಯನ್ನ ಹಾಕಲಾಗಿತ್ತು. ಆ ಬಲೆಗೆ ಚಿರತೆ ಸಿಕ್ಬಿದ್ದಿದ್ದು, ಅದನ್ನ ಕಂಡ ವಿನೋದ್ ತಕ್ಷಣ ತನ್ನ ಸ್ನೇಹಿತರಾದ ಕುರಿಕೋಸ್, ಬೀನು, ಕುಂಜಪ್ಪನನ್ನ ಕರೆಸಿದ್ದಾನೆ. ಎಲ್ಲರೂ ಒಟ್ಟಾಗಿ ಸೇರಿ 50 ಕೆಜಿ ತೂಕ ಇದ್ದ ಚಿರತೆಯನ್ನ ಕೊಂದು ತಿಂದಿದ್ದಾರೆ. ವಿಚಾರ ಅರಣ್ಯ ಅಧಿಕಾರಿಗಳು ಮತ್ತು ತಿಳಿದಂತಹ ಸಿಬ್ಬಂದಿ ತಕ್ಷಣವೇ ಆರೋಪಿಗಳನ್ನು ಬಂಧಿಸಿದ್ದಾರೆ. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರತೆ ಪಡೆಯುವ ಸಾಧ್ಯತೆ ಇದೆ. ಜನವರಿ 26ರಂದು ಟ್ರ್ಯಾಕ್ಟರ್ ರ್ಯಾಲಿ ನಡೆಸೋಕೆ ರೈತರು ಮುಂದಾಗಿದ್ದಾರೆ. ಈ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಸುಮಾರು 2 ಲಕ್ಷ ಟ್ರ್ಯಾಕ್ಟರ್ಗಳು ಭಾಗವಹಿಸುತ್ತೆ ಅಂತ ಹೇಳಲಾಗಿದೆ. ವಾಹನಗಳ ಸಂಚಾರಕ್ಕೆ ಅನುಕೂಲ ಆಗುವಂತೆ ಸುಮಾರು 2,500 ಸ್ವಯಂ ಸೇವಕರನ್ನ ನಿಯೋಜನೆ ಮಾಡಲಾಗುತ್ತೆ ಅಂತ ಕೀರ್ತಿ ಕಿಸಾನ್ ಯೂನಿಯನ್ ಅಧ್ಯಕ್ಷ ನಿರ್ಭಯ್ ಸಿಂಗ್ ಧುಡಿಕೆ ಹೇಳಿದ್ದಾರೆ. ಜನಸಂದಣಿ ಅವಲಂಬಿಸಿ ಸ್ವಯಂ ಸೇವಕರ ಸಂಖ್ಯೆ ಹೆಚ್ಚಾಗುತ್ತೆ. ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡೋಕೆ ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಭಾಗವಹಿಸೋಕೆ ಪಂಜಾಬ್ನಿಂದ 1 ಲಕ್ಷಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಬರುವ ನಿರೀಕ್ಷೆ ಇದೆ. ಪಶ್ಚಿಮ ಬಂಗಾಳದ ಹೌರಾದಲ್ಲಿ ಶನಿವಾರ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ ಬೆಂಬಲಿಗರ ಮಧ್ಯೆ ಘರ್ಷಣೆ ಸಂಭವಿಸಿದೆ. ಹಲವು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದ್ದು, ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಹೌರಾದ ಬಲ್ಲಿ ಎಂಬ ಪ್ರದೇಶದಲ್ಲಿ 2 ಪಕ್ಷದ ಬೆಂಬಲಿಗರ ಮಧ್ಯೆ ಭುಗಿಲದ ಘರ್ಷಣೆ ಸಂದರ್ಭ ಕಚ್ಚಾ ಬಾಂಬ್ಗಳನ್ನು ಎಸೆಯಲಾಗಿದೆ. ಈ ಕಾರಣ ಸ್ಥಳದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೈಕ್ ಹಾಗೆ ಪೊಲೀಸ್ ವಾಹನ ಸೇರಿದಂತೆ ಹಲವು ವಾಹನಗಳು ಬೆಂಕಿಗಾಹುತಿಯಾಗಿದೆ. ಬಲಿ ಕ್ಷೇತ್ರದ ಶಾಸಕಿ ವೈಶಾಲಿ ದಾಲ್ಮಿಯಾ ಅವರನ್ನ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಟಿಎಂಸಿಯಿಂದ ಅಮಾನತು ಮಾಡಲಾಗಿತ್ತು. ಹಾಗಾಗಿ ಈ ಘರ್ಷಣೆ ಸೃಷ್ಟಿಯಾಗಿದೆ. ಭಾರತೀಯ ರೈಲ್ವೆ ಇಲಾಖೆ ಫೆಬ್ರವರಿಯಿಂದ ಪ್ರಯಾಣಿಕರಿಗೆ ಇ ಕ್ಯಾಟರಿಂಗ್ ಸೌಲಭ್ಯ ಪುನರಾರಂಭ ಮಾಡುತ್ತೆ. ಇದಕ್ಕಾಗಿ ರೈಲ್ವೆ ಸಚಿವಾಲಯ ಐಆರ್ಸಿಟಿಸಿಗೆ ಅನುಮತಿಯನ್ನು ಕೊಟ್ಟಿದೆ. ಆದ್ದರಿಂದ ರೈಲುಗಳಲ್ಲಿ ಪ್ರಯಾಣದ ಸಮಯದಲ್ಲಿ ಆದೇಶ ಕಾಯ್ದಿರಿಸಬಹುದಾಗಿದ್ದು, ಪ್ರಯಾಣಿಕರಿಗೆ ಈ ಹಿಂದಿನಂತೆ ಆಹಾರ ದೊರೆಯುತ್ತೆ. ಆರಂಭದಲ್ಲಿ ಈ ಸೇವೆಯನ್ನು ದೇಶದ ಆಯ್ದ ರೈಲ್ವೆ ನಿಲ್ದಾಣಗಳಿಂದ ಮಾತ್ರ ಪ್ರಾರಂಭ ಮಾಡಲಾಗುತ್ತೆ.
ಕೋವಿಡ್ ಪೂರ್ವದಲ್ಲಿ ಐಆರ್ಸಿಟಿಸಿ 20,000 ಆರ್ಡರ್ಗಳನ್ನು ಪ್ರತಿದಿನ ಪಡ್ಕೊಳ್ತಾ ಇತ್ತು. ಕಳೆದ ವರ್ಷ ಮಾರ್ಚ್ 23ರಂದು ಕೋವಿಡ್ನಿಂದಾಗಿ ಎಲ್ಲ ರೈಲು ನಿಲ್ದಾಣ ಮುಚ್ಚೋದಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಲ್ಲ. ಹೀಗಾಗಿ ಕೆಲ ತಿಂಗಳ ಬಳಿಕ ರೈಲು ಸೇವೆಗಳು ಆರಂಭ ಆದಾಗ ಮತ್ತೆ ಈ ಕ್ಯಾಟರಿಂಗ್ ಅನ್ನ ನಿಲ್ಲಿಸಲಾಗಿತ್ತು. ಈಗ ಪುನರಾರಂಭ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ದೇಶಕ್ಕೆ 4 ರಾಜಧಾನಿ ನಿರ್ಮಿಸುವ ಪ್ರಸ್ತಾಪ ಇಟ್ಟಿದ್ದಾರೆ. ನೇತಾಜಿ ಜನ್ಮ ದಿನಾಚರಣೆ ಅಂಗವಾಗಿ ಮಾತನಾಡಿದ ಮಮತಾ, ಭಾರತಕ್ಕೆ ಒಂದೇ ರಾಷ್ಟ್ರ ರಾಜಧಾನಿ ಇರಬೇಕಾ? ಪೂರ್ವ ಮತ್ತು ಪಶ್ಚಿಮ, ಉತ್ತರ ಹಾಗೆ ದಕ್ಷಿಣ, ಭಾರತದಲ್ಲಿ ಹೀಗೆ 4 ರಾಜಧಾನಿಗಳು ಯಾಕಿರಬಾರ್ದಂತ ಪ್ರಶ್ನೆ ಮಾಡಿದ್ದಾರೆ. ಈ ರೀತಿ 4 ರಾಜಧಾನಿಗಳನ್ನಾಗಿ ಮಾಡಿದ್ರೆ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸಬಹುದು, ಸರತಿಯಾಗಿ ಸೇವೆಗಳನ್ನು ಒದಗಿಸಬಹುದು. ಪ್ರತಿಯೊಂದನ್ನು ದಿಲ್ಲಿಗೆ ಯಾಕೆ ಸೀಮಿತ ಮಾಡಬೇಕಂತ ಮಮತಾ ಬ್ಯಾನರ್ಜಿ ಪ್ರಶ್ನೆ ಮಾಡಿದ್ದಾರೆ. 4 ರಾಷ್ಟ್ರ ರಾಜಧಾನಿಗಳ ಬೇಡಿಕೆಯನ್ನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡೋಕೆ ಪಕ್ಷದ ಸಂಸದರಿಗೆ ಸೂಚನೆ ಕೊಡ್ತೀನಿ ಅಂತ ದೀದಿ ಹೇಳಿದ್ದಾರೆ. ಹಿಂದೂ ದೇವರುಗಳ ಬಗ್ಗೆ ಅವಹೇಳನ ಮಾಡಿದ ತಾಂಡವ್ ವೆಬ್ ಸೀರೀಸ್ನ ತಂಡದವರ ನಾಲಿಗೆ ಕತ್ತರಿಸಿ ತಂದರೆ 1 ಕೋಟಿ ರೂಪಾಯಿ ಬಹುಮಾನ ಕೊಡಲಾಗುತ್ತೆ ಅಂತ ಕರ್ಣಿ ಸೇನಾ ಮುಖ್ಯಸ್ಥ ಅಜಯ್ ಸೆಂಗರ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ತಾಂಡವ್ ವೆಬ್ ಸೀರೀಸ್ನಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಲಾಗಿದೆ ಅಂತ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ತಾಂಡವ್ ತಂಡ ವಿವಾದಾತ್ಮಕ ದೃಶ್ಯ ತೆಗೆದುಹಾಕಿ ಕ್ಷಮೆ ಯಾಚಿಸಿತ್ತು. ಆದರೂ ತಾಂಡವ್ ವೆಬ್ ಸೀರೀಸ್ಗೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ತಾಂಡವ್ ತಂಡ ಕ್ಷಮೆ ಯಾಚಿಸಿದ್ದು ಸ್ವೀಕಾರಾರ್ಹವಲ್ಲ. ತಂಡದವರ ನಾಲಿಗೆ ಕತ್ತರಿಸಿ ತಂದ್ರೆ 1 ಕೋಟಿ ರೂಪಾಯಿ ಬಹುಮಾನ ಕೊಡಲಾಗುತ್ತೆ ಅಂತ ಅಜಯ್ ಸಿಂಗ್ ಹೇಳಿಕೆ ನೀಡಿದ್ದಾರೆ. ಭಾರತದ ಬ್ಯಾಂಕ್ಗಳಿಗೆ ವಂಚಿಸಿ ಬ್ರಿಟನ್ಗೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯ ಭಾರತಕ್ಕೆ ಹಸ್ತಾಂತರವಾಗುವುದನ್ನು ತಡೆಯೋದಕ್ಕೆ ಅನ್ಯ ಮಾರ್ಗ ಹಿಡಿದಿದ್ದಾರೆ. ವಂಚನೆ ಪ್ರಕರಣದಲ್ಲಿ ವಿಚಾರಣೆ ಎದುರಿಸೋಕೆ ಭಾರತಕ್ಕೆ ಹಸ್ತಾಂತರಿಸುವ ಆದೇಶಕ್ಕೆ ಬ್ರಿಟನ್ನ ಗೃಹ ಕಾರ್ಯದರ್ಶಿ ಸಹಿ ಹಾಕುವ ತನಕ ಮಲ್ಯ ಬ್ರಿಟನ್ನಲ್ಲೇ ಉಳಿಯೋ ಅವಕಾಶ ಪಡೆದಿದ್ದಾರೆ. ಈ ಮೂಲಕ ಬ್ರಿಟನ್ನಲ್ಲೇ ಆಶ್ರಯ ಪಡೆಯೋಕೆ ಮಲ್ಯ ಅರ್ಜಿ ಸಲ್ಲಿಸಿದ್ದಾರಾ ಅನ್ನುವ ವದಂತಿಗಳು ಕೇಳಿ ಬರ್ತಾ ಇದೆ. ಇನ್ನು ಮಲ್ಯ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಗೌಪ್ಯವಾಗಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ ಅಂತ ಭಾರತೀಯ ರಾಯಭಾರಿ ಕಚೇರಿ ಹೇಳಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಹಿಮಪಾತ ಮುಂದುವರೆದಿದ್ದು ಜನಜೀವನ ತತ್ತರಿಸಿದೆ. ಎಡಬಿಡದೆ ಸುರಿತಾ ಇರೋ ಹಿಮದಿಂದ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿ ಉಂಟಾಗಿದ್ದು ಸಂಕಷ್ಟದಲ್ಲಿರುವವರ ನೆರವಿಗೆ ಸೇನೆ ಧಾವಿಸಿದೆ. ಮಗುವಿನ ಜನ್ಮ ನೀಡಿ ಆಸ್ಪತ್ರೆಯಿಂದ ಮನೆಗೆ ತೆರಳೋಕೆ ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದ ಬಾಣಂತಿಯನ್ನ ಯೋಧರು ಭಾರೀ ಹಿಮಪಾತ ನಡುವೆ ಸುರಕ್ಷಿತವಾಗಿ ಶಿಫ್ಟ್ ಮಾಡಿದ್ದಾರೆ. 7 ಯೋಧರ ತಂಡ ಮಹಿಳೆಯನ್ನ 6 ಕಿಲೋಮೀಟರ್ ಹೊತ್ತು ಸಾಗಿ ಆಕೆಯ ಮನೆ ತಲುಪಿಸಿದ್ದಾರೆ. ಸುರಿಯುವ ಹಿಮದ ನಡುವೆ ಬಾಣಂತಿಗೆ ಯಾವುದೇ ತೊಂದರೆಯಾಗದಂತೆ ಮನೆಗೆ ಸೇರಿಸಿರುವ ಯೋಧರ ಈ ಕಾರ್ಯಕ್ಕೆ ಅಪಾರ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಚೀನಾ ಮತ್ತು ಭಾರತ ನಡುವೆ ಲಡಾಖ್ನಲ್ಲಿ ಏರ್ಪಟ್ಟಿರುವ ಉದ್ವಿಗ್ನತೆ ನಿಯಂತ್ರಣ ಮಾಡೋಕೆ ಭಾರತೀಯ ಸೇನೆ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ತನ್ನ ನರಿ ಬುದ್ಧಿ ಬಿಡದ ಚೀನಾ ಮಾತ್ರ ಆಕ್ರಮಣಕಾರಿ ಮನೋಭಾವ ಪ್ರದರ್ಶನ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ವಾಯುಸೇನೆ ಮುಖ್ಯಸ್ಥ ಮಾರ್ಷಲ್ RKS ಭದೌರಿಯಾ, ಚೀನಾ ದೇಶದ ಮೇಲೆ ಭಾರತದ ಆಕ್ರಮಣಕಾರಿ ಮನೋಭಾವ ಪ್ರದರ್ಶನ ಮಾಡಿದ್ರೆ ಚೀನಾ ನಾವು ಕೂಡ ಆಕ್ರಮಣಕಾರಿ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಭಾರತ ಮತ್ತು ಚೀನಾ 9ನೇ ಕಾರ್ಪ್ಸ್ ಕಮಾಂಡರ್ ಮಟ್ಟದ ಸಭೆ ಇವತ್ತು ನಡೆಯಲಿದೆ. ಚೀನಾ ಸೇನಾಪಡೆ ಸಿಬ್ಬಂದಿಗೆ ಈ ವರ್ಷ ಬಂಪರ್ ಆಫರ್ ಸಿಕ್ಕಿದೆ. ಸೇನಾಪಡೆಯ ಸಿಬ್ಬಂದಿಗೆ 40% ವೇತನ ಏರಿಕೆ ಮಾಡಲಾಗಿದೆ. ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಶಕ್ತಿಯುತ ಕಾರ್ಯಪಡೆಯಾಗಿ ಮತ್ತು ಆಧುನಿಕ ರೂಪಿಸೋದರ ಭಾಗವಾಗಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸೇನಾ ಸಿಬ್ಬಂದಿಗೆ ಈ ವರ್ಷದಿಂದ ಜಾರಿಗೆ ಬರುವಂತೆ 40% ವೇತನ ಹೆಚ್ಚಳ ಮಾಡಿದ್ದಾರೆ. ಸೇನೆ 20 ಲಕ್ಷ ಸಿಬ್ಬಂದಿಗೆ ಇದರ ಅನುಕೂಲತೆಯನ್ನ ಒದಗಿಸಲಿದೆ. ಸೇನಾ ಸಿಬ್ಬಂದಿಗೆ ವೇತನ ಏರಿಕೆ ಕುರಿತು ಶೀಘ್ರದಲ್ಲೇ ಆದೇಶ ಹೊರಬೀಳುತ್ತೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಹೊಸ ಕಾಯ್ದೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹಂತದಲ್ಲಿ ರಾಷ್ಟ್ರೀಯ ಭದ್ರತೆ ಹಾಗೆ ಹಿತಾಸಕ್ತಿ ದೃಷ್ಟಿಯಿಂದ ಮಿಲಿಟರಿ ಮತ್ತು ನಾಗರಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸೋಕೆ ಸಿಎಂಸಿಗೆ ಅಧಿಕಾರವನ್ನು ನೀಡಲಿದೆ. ರಾಜಕೀಯ ಪಕ್ಷಗಳಿಗೆ ಖಾಸಗಿ ಮತ್ತು ಸಾರ್ವಜನಿಕ ವಲಯದಿಂದ ಬರೋ ದೇಣಿಗೆಯನ್ನು ನಿಯಂತ್ರಣ ಮಾಡೋಕೆ ಹೊಸ ಕಾಯ್ದೆಯೊಂದಕ್ಕೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಂಪೋಸಾ ಸಹಿ ಹಾಕಿದ್ದಾರೆ. ರಾಜಕೀಯ ಪಕ್ಷದ ಧನ ಸಹಾಯ ಕಾಯ್ದೆ ಇದೇ ವರ್ಷ ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ. ಈ ಕಾಯ್ದೆಯಡಿ ರಾಜಕೀಯ ನಾಯಕನಿಗೆ ವೈಯಕ್ತಿಕವಾಗಿ ದೇಣಿಗೆ ಕೊಡುವುದನ್ನು ನಿಷೇಧ ಮಾಡಲಾಗಿದೆ. ಆದರೆ ಸರ್ಕಾರ ರಾಜಕೀಯ ಪಕ್ಷಗಳಿಗೆ ಧನ ಸಹಾಯ ಮಾಡಬಹುದು. ಈ ಕಾಯ್ದೆಯನ್ನು ದಕ್ಷಿಣ ಆಫ್ರಿಕಾದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಲ್ಲಾಗಿರೋ ಐತಿಹಾಸಿಕ ಬದಲಾವಣೆ ಅಂತ ಬಣ್ಣಿಸಲಾಗ್ತಾ ಇದೆ. ಈ ಕಾಯ್ದೆಯಡಿ ಶಾಸಕಾಂಗ ಸಭೆ ಮತ್ತು ಸಂಸತ್ ಪ್ರತಿನಿಧಿಸುವ ರಾಜಕೀಯ ಪಕ್ಷಗಳ ಅಭಿವೃದ್ಧಿ ಕಾರ್ಯಗಳಿಗಾಗಿ ಸರ್ಕಾರದಿಂದ ಹಣ ನೀಡಲಾಗುತ್ತೆ. ಪಾಕಿಸ್ತಾನದ ಸುದ್ದಿ ವಾಹಿನಿಯೊಂದು ಮುಖ್ಯ ನ್ಯಾಯಮೂರ್ತಿ ಮತ್ತು ಕೆಲ ನ್ಯಾಯಾಧೀಶರ ವಿರುದ್ಧ ನಿಂದನಾತ್ಮಕ ಸುದ್ದಿ ಪ್ರಸಾರ ಮಾಡಿದ ಆರೋಪ ಎದುರಿಸ್ತಾ ಇದೆ. ಈ ಸಂಬಂಧ ನಿಂದನಾತ್ಮಕ ಸುದ್ದಿ ಪ್ರಸಾರ ಮಾಡಿದ್ದ ಪಾಕಿಸ್ತಾನದ ಬೋಲ್ ನ್ಯೂಸ್ ಸುದ್ದಿ ವಾಹಿನಿಯ ಪರವಾನಗಿಯನ್ನ
30 ದಿನಗಳ ತನಕ ಕೋರ್ಟ್ ಅಮಾನತು ಮಾಡಿದೆ. ಇದರ ಜೊತೆ ವಿವಾದಾತ್ಮಕ ಸುದ್ದಿ ಪ್ರಕಟ ಮಾಡಿದ್ದ ನಿರೂಪಕರಿಗೆ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಬೋಲ್ ನ್ಯೂಸ್ ಸುದ್ದಿ ವಾಹಿನಿ ವಿರುದ್ಧ ಕಾರ್ಯಕ್ರಮವನ್ನ ಮಾಡಿದಂತಹ ನಿರ್ಮಾಪಕರ ವಿರುದ್ಧ ಕ್ರಮ ಕೈಗೊಂಡಿರುವ ವಿಚಾರವನ್ನ ಪಾಕಿಸ್ತಾನ ವಿದ್ಯಮಾನ ಮಾಧ್ಯಮ ನಿಯಂತ್ರಣ ಪ್ರಾಧಿಕಾರ ಟ್ವೀಟ್ ಮಾಡಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧದ ವಾಗ್ದಂಡನೆ ಪ್ರಕ್ರಿಯೆಯನ್ನ ಜನವರಿ 8ರಿಂದ ಸೆನೆಟ್ ಆರಂಭ ಮಾಡುತ್ತೆ. 100 ಸದಸ್ಯರನ್ನ ಒಳಗೊಂಡ ಸೆನೆಟ್ನಲ್ಲಿ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ ಪಕ್ಷದ ತಲಾ 50 ಸದಸ್ಯರಿದ್ದಾರೆ. ಆದರೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರೇ ಸೆನೆಟ್ ಚೇರ್ಮನ್ ಆಗಿದ್ದಾರೆ. ಹೀಗಾಗಿ ಕಮಲಾ ಹ್ಯಾರಿಸ್ ಅವರಿಗಿರುವ ಮತದಿಂದ ಡೆಮಾಕ್ರೆಟಿಕ್ ಪಕ್ಷಕ್ಕೆ ಬಹುಮತ ದೊರೆಯುತ್ತೆ. ವಾಗ್ದಂಡನೆ ಪ್ರಕ್ರಿಯೆ ವಿವರಿಸಿದ ಸೆನೆಟ್ ನಾಯಕ ಚುಕ್ ಶುಮರ್ ಸೋಮವಾರ ವಾಗ್ದಂಡನೆ ಕುರಿತು ಪ್ರಕ್ರಿಯೆ ಆರಂಭ ಮಾಡುವಂತೆ ಸದನದ ನಾಯಕರು ಕೋರಲಿದ್ದಾರೆ. ಬಳಿಕ ವಿಚಾರಣೆ ನಡೆಯುವಂತೆ ಕಾನೂನುಬದ್ಧವಾದಂತಹ ವಾದಗಳನ್ನು ಮಂಡಿಸೋದಕ್ಕೆ ಸಿದ್ಧತೆಗಳನ್ನು ಕೈಗೊಳ್ಳೋಕೆ ಕಾಲಾವಕಾಶ ದೊರೆಯುತ್ತೆ. ಫೆಬ್ರವರಿ 8ರ ತನಕ ಇತರೆ ವಿಷಯಗಳ ಬಗ್ಗೆಯೂ ಕಲಾಪ ನಡೆಯುತ್ತೆ ಅಂತ ಹೇಳಿದ್ದಾರೆ. ಕೋವಿಶೀಲ್ಡ್ ಲಸಿಕೆಯ ತುರ್ತು ಬಳಕೆಯನ್ನ ದೇಶ ಅನುಮೋದಿಸಿದ 1 ದಿನದ ಬಳಿಕ ಕೊರೋನಾ ಲಸಿಕೆಯನ್ನು ಭಾರತದಿಂದ ಪಡೆಯುವುದಾಗಿ ಶ್ರೀಲಂಕಾ ಅಧ್ಯಕ್ಷ ಮಹಿಂದ ರಾಜಪಕ್ಷೆ ಮಾಹಿತಿ ನೀಡಿದ್ದಾರೆ. ಆರೋಗ್ಯ ಕಾರ್ಯಕರ್ತರು, ಸೇನೆ, ಪೊಲೀಸರು ಮತ್ತು ಅತ್ಯಂತ ದುರ್ಬಲ ವೃದ್ಧರಿಗೆ ಲಸಿಕೆಯೇ ಮೊದಲ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದಿಂದ ಉಚಿತ ಲಸಿಕೆಗಳನ್ನು ಸ್ವೀಕರಿಸೋಕೆ ನಾವು ಈ ತಿಂಗಳ 27ಕ್ಕಿಂತ ಹೆಚ್ಚು ಸಮಯ ಕಾಯಬೇಕಾಗಿಲ್ಲ ಅಂತ ಅಧ್ಯಕ್ಷರು ವಲ್ಲಲವೀತದಲ್ಲಿ ಅಧ್ಯಕ್ಷೀಯ ಮೊಬೈಲ್ ಸೇವೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕೊರೋನಾ ಮಹಾಮಾರಿಯಿಂದ ಇಡೀ ಜಗತ್ತು ತತ್ತರಿಸಿ ಹೋಗಿದೆ. ಇದೀಗ ಕೊರೋನಾ ರೂಪಾಂತರದ ಭೀತಿ ಕಾಡ್ತಾ ಇದೆ. ಹಲವಾರು ದೇಶಗಳಲ್ಲಿ ಕೊರೋನಾ ರೂಪಾಂತರ ಪ್ರಭೇದದಿಂದ ಸಾಕಷ್ಟು ಸಾವು ನೋವು ಸಂಭವಿಸ್ತಾ ಇದೆ. ಈ ಬಗ್ಗೆ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಬ್ರಿಟನ್ನಲ್ಲಿ ಮೊದಲು ಪತ್ತೆಯಾಗಿರುವ ರೂಪಾಂತರಿ ಕೊರೋನಾ ವೈರಸ್ ಪ್ರಭೇದ ಹೆಚ್ಚು ಮಾರಕ, ಮೂಲ ವೈರಸ್ಗಿಂತ ಈ ಮಾರಕ ವೈರಸ್ ಹೆಚ್ಚು ಸಾಂಕ್ರಾಮಿಕ ಅನ್ನೋದು ಈಗಾಗಲೇ ದೃಢಪಟ್ಟಿದೆ. 30% 70% ಈ ವೈರಸ್ ಸಾಂಕ್ರಾಮಿಕ. ಈ ಮಾದರಿ ಹೆಚ್ಚು ಜನರನ್ನ ಬಲಿ ತೆಗೆದುಕೊಳ್ಳಬಹುದು ಅಂತ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೊರೋನಾದಿಂದ ಜನ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಆದರೆ ಸಂಕಷ್ಟ ಪರಿಹಾರ ಮಾಡೋಕೆ ಕೆಲವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲೊಬ್ಬ ಪುಣ್ಯಾತ್ಮ $20 ಮೌಲ್ಯದ ಆಹಾರ ಸೇವಿಸಿದ್ದಕ್ಕೆ $1,400 ಟಿಪ್ಸ್ ಕೊಟ್ಟಿದ್ದಾನೆ. ಆತನ ಔದಾರ್ಯದಿಂದ ತಲಾ $200 ಟಿಪ್ಸ್ ಪಡೆದ ಅಮೆರಿಕದ ರೆಸ್ಟೋರೆಂಟ್ ಒಂದರ 7 ಜನ ಸಿಬ್ಬಂದಿ ಸಂತಸ ಹಂಚಿಕೊಂಡಿದ್ದಾರೆ. ಕೊಲರಾಡೋದ ಈಸ್ಟೆಸ್ ಪಾರ್ಕ್ನಲ್ಲಿರುವ ನ್ಯಾಚಪ್ ಬೇಕರಿ ಅಂಡ್ ಕೆಫೆಯಲ್ಲಿ ಈ ಘಟನೆ ನಡೆದಿದೆ. ಡೇವಿಡ್ ಎಂಬಾತ ಬಿಲ್ ಕಟ್ಟುವಾಗ $1,420 ಸ್ವೈಪ್ ಮಾಡಿ ಕಾರ್ಡ್ ಸ್ಲಿಪ್ನಲ್ಲಿ ಸ್ಮೈಲಿ ಚಿತ್ರಿಸಿದ್ದಾರೆ. ನಂತರ ಕೋವಿಡ್ ಸಕ್ಸಸ್. ಇವತ್ತು ಪ್ರತಿ ಉದ್ಯೋಗಿಗೆ $200 ಅಂತ ಬರ್ತಿದ್ದಾನೆ. ಥೈಲ್ಯಾಂಡ್ ಓಪನ್ ಸೂಪರ್ 1000 ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ, ಚಿರಾಗ್ ಶೆಟ್ಟಿ ಜೋಡಿ ಆಟ ಅಂತ್ಯವಾಗಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ 10ನೇ ಶ್ರೇಯಾಂಕಿತ ಭಾರತೀಯ ಜೋಡಿ ಮಲೇಷ್ಯಾದ ಆರಂಚಿಯಾ ಸೋಹುಯಿ ವಿರುದ್ಧ ಅಮೋಘ ಹೋರಾಟವನ್ನು ಪ್ರದರ್ಶನ ಮಾಡಿತು. ಆದರೂ 18-21, 18-21ರ ನೇರ ಗೇಮ್ನಿಂದ ಪರಾಭವಗೊಳ್ತು. ಮೊದಲ ಗೇಮ್ನಲ್ಲಿ 4-2ರಿಂದ ಮುಂದಿದ್ದ ಸಾತ್ವಿಕ್ ಚಿರಾಗ್ ಬ್ರೇಕ್ ವೇಳೆ ಬಹುತೇಕ ಸಮಬಲ ಸ್ಥಿತಿಗೆ ಬಂದಿದ್ರು. ಬಳಿಕ ಮಲೇಷ್ಯಾ ಜೋಡಿ ಸತತ 4 ಅಂಕ ಗಳಿಸಿ ಮೇಲುಗೈ ಸಾಧಿಸಿತು. ದ್ವಿತೀಯ ಗೇಮ್ನಲ್ಲೂ ಭಾರತೀಯ ಜೋಡಿ 3-1ರ ಆರಂಭಿಕ ಮೇಲುಗೈ ಪಡೆದಿತ್ತು. ಆಗ ಮಲೇಷ್ಯಾ ಶಟ್ಲರ್ ಸತತ 4 ಅಂಕವನ್ನ ಬುಟ್ಟಿಗೆ ಹಾಕೊಂಡ್ರು. ವಿರಾಮದ ಬಳಿಕ ಎದುರಾಳಿ ಜೋಡಿ 3 ಅಂಕಗಳ ಮುನ್ನಡೆ ಸಾಧಿಸಿ ಪಂದ್ಯವನ್ನ ತನ್ನ ವಶಕ್ಕೆ ಪಡೆಯಿತು. ಬ್ರಿಸ್ಬೇನ್ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಟೀಂ ಇಂಡಿಯಾ ಗೆಲುವು ಸಾಧಿಸಿದ್ದು ಭಾರತೀಯ ಆಟಗಾರರಿಗೆ ಅಭಿನಂದನೆಗಳ ಮಹಾಪೂರ ಹರಿದು ಬಂದಿದೆ. ಅದರಲ್ಲೂ ಅಜಿಂಕ್ಯ ರಹಾನೆ ನಾಯಕತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇದೀಗ ಅಜಿಂಕ್ಯ ರಹಾನೆ ಅವರು ತಂಡದ ಆಟಗಾರರಲ್ಲಿ ಸ್ಫೂರ್ತಿ ತುಂಬುವ ಮತ್ತು ಟೆಸ್ಟ್ನಲ್ಲಿ ಗೆದ್ದ ಮೇಲೆ ಸಹ ಆಟಗಾರರನ್ನ ಅಭಿನಂದಿಸುವ ವಿಡಿಯೋವೊಂದನ್ನು ಬಿಸಿಸಿಐ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ತಂಡದ ಪ್ರತಿಯೊಬ್ಬರ ಶ್ರಮದಿಂದ ಟೆಸ್ಟ್ನಲ್ಲಿ ಗೆಲುವು ಸಾಧಿಸೋಕೆ ಸಾಧ್ಯ ಆಯಿತು. ಇದೊಂದು ಸದಾ ನೆನಪಿನಲ್ಲಿ ಉಳಿಯುವ ಕ್ಷಣ ಅಂತ ಹೇಳೋ ಮೂಲಕ ತಂಡದ ಸಹ ಆಟಗಾರರನ್ನ ಟೆಸ್ಟ್ ತಂಡದ ನಾಯಕ ಅಜಿಂಕ್ಯ ರಹಾನೆ ಅಭಿನಂದಿಸಿದ್ದಾರೆ. ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಮಾಡಿರುವ ಇಮೇಲ್ ಪ್ರತಿಯನ್ನ ಇಂಗ್ಲೆಂಡ್ ತಂಡದ ಬ್ಯಾಟ್ಸ್ಮನ್ಗಳಿಗೆ ಕೊಡಿ ಅಂತ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಹೇಳಿದ್ದಾರೆ. ಸ್ಪಿನ್ನರ್ಗಳಿಗೆ ಹೇಗೆ ಪರಿಣಾಮಕಾರಿಯಾಗಿ ಬ್ಯಾಟಿಂಗ್ ಮಾಡಬೇಕಂತ ಮಾಜಿ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ಇಮೇಲ್ ಮಾಡಿದ್ರು. ಆ ಇಮೇಲ್ ಪ್ರತಿಯನ್ನ ಪ್ರಿಂಟ್ ತೆಗೆದುಕೊಂಡು ಇಂಗ್ಲೆಂಡ್ ತಂಡದ ಬ್ಯಾಟ್ಸ್ಮನ್ಗಳಾದ ಝ್ಯಾಕ್ ಕ್ರಾವ್ಲಿ ಹಾಗೆ ಡ್ಯಾಮ್ ಸಿಬ್ಲಿಗೆ ಕೊಡಬೇಕಂತ ಹೇಳಿದ್ದಾರೆ. ಪ್ರಸ್ತುತ ಶ್ರೀಲಂಕಾ ವಿರುದ್ಧ ನಡೀತಾ ಇರೋ 2ನೇ ಟೆಸ್ಟ್ ಪಂದ್ಯದ 2ನೇ ದಿನ ಕೊನೆಯ ಅವಧಿಯಲ್ಲಿ ಆತಿಥೇಯರ ಸ್ಪಿನ್ನರ್ ಲಸಿತ್ ಎಂಬುಲ್ಡಿನ್ಯಾ ಅವರಿಗೆ ಕೆಟ್ಟದಾಗಿ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ವಿಕೆಟ್ ಒಪ್ಪಿಸಿದ್ರು.